ಸಾಕಷ್ಟು ಭ್ರಷ್ಟಾಚಾರದ ದೂರುಗಳು ಕೇಳಿಬಂದಿದ್ವು. ಆದರೆ ಸೂಕ್ತ ಆಧಾರಕ್ಕಾಗಿ ಕಾಯ್ತಾ ಇದ್ದ ಎಸಿಬಿ ಅಧಿಕಾರಿಗಳು ದಿಢೀರನೆ ದಾಳಿ ಮಾಡಿದ್ರು. ದಾಳಿ ವೇಳೆ ಸಿಕ್ಕಿದ್ದು ಕಂತೆ ಕಂತೆ ನೋಟು. ಅಕ್ರಮದಲ್ಲಿ ಗರಿ ನೋಟು ಎಣಿಸ್ತಾ ಇದ್ದವರು ತಗಲಾಕೊಂಡ್ರ. ಗರಿ ನೋಟು, ಕಂತೆ ಕಂತೆ ಕಾಸು. ದೇವಸ್ಥಾನದ ಹುಂಡಿಯಲ್ಲಿರೋ ಹಣ ಎಣಿಸ್ತಾ ಇದ್ದಾರಾ ಅಂದ್ಕೋಬೇಡಿ. ಇದು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ, ಜನರಿಗೆ ಮಂಕು ಬೂದಿ ಎರಚಿ ಎಸಿ ರೂಮ್ನಲ್ಲಿ ಕುತ್ಕೊಂಡಿರೋರ ಹುಂಡಿಯಲ್ಲಿರೋ ದುಡ್ಡು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಅಭಿವೃದ್ಧಿ ನಿಗಮದ ಮೇಲೆ ದಾಳಿ. ನಿನ್ನೆ ಕಚೇರಿಯಲ್ಲಿ 20 ಲಕ್ಷ, ಇಂದು ಮನೆಯಲ್ಲಿ ಲಕ್ಷ 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 ಕಂತೆಯ ಗೂಡು ಇದೆ ನೋಡಿ. ಬೆಂಗಳೂರಿನ ವಸಂತನಗರದ ಬಳಿ ಇರೋ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಅಭಿವೃದ್ಧಿ ನಿಗಮದ ಕಚೇರಿ, ಜೊತೆಗೆ ಈ ಕಚೇರಿಯಲ್ಲಿ ಕೆಲಸ ಮಾಡೋ ಈ ಅಧಿಕಾರಿಗಳ ಮನೆ. ಪರಿಶಿಷ್ಟ ಪಂಗಡದ ಭೂರಹಿತ ರೈತರಿಗೆ ಸರ್ಕಾರದಿಂದ ಭೂಮಿ ಖರೀದಿಸಿ ನೀಡುವ ಯೋಜನೆಯನ್ನ ವಾಲ್ಮೀಕಿ ನಿಗಮ ನಿರ್ವಹಿಸುತ್ತೆ. ಆದ್ರೆ ಇಲ್ಲಿ ಕಡಿಮೆ ಗುಣಮಟ್ಟದ ಮತ್ತು ಕಡಿಮೆ ಬೆಲೆಯ ಭೂಮಿಯನ್ನ ಅಧಿಕ ಬೆಲೆಗೆ ಅಧಿಕಾರಿಗಳು ಖರೀದಿಸ್ತಾ ಇದ್ರು. ಅಸಲಿ ಲೆಕ್ಕ ಒಂದಾದ್ರೆ ಇವ್ರ ಲೆಕ್ಕವೇ ಮತ್ತೊಂದಿರ್ತಾ ಇತ್ತು. ಪ್ರತಿ ಎಕರೆಗೆ 4 ರಿಂದ 5 ಲಕ್ಷದವರೆಗೆ ಹೆಚ್ಚಿನ ಹಣಕ್ಕೆ ಖರೀದಿಸಿದಂತೆ ತೋರಿಸಲಾಗ್ತಾ ಇತ್ತು. ಆ ಮೂಲಕ ಹೆಚ್ಚುವರಿ ಹಣವನ್ನ ಹಂಚಿಕೊಳ್ತಾ ಇದ್ದ ಮಧ್ಯವರ್ತಿಗಳು ಮತ್ತು ಅಧಿಕಾರಿಗಳ ಮೇಲೆ ಸಾಕಷ್ಟು ದೂರುಗಳು ಬಂದಿದ್ವು. ಇದರ ಆಧಾರದ ಮೇಲೆ ನಿನ್ನೆ ಎಸಿಬಿ ಕಚೇರಿ ಮೇಲೆ ದಾಳಿ ಮಾಡಿತು. ದಾಳಿಯಲ್ಲಿ ಸಿಕ್ಕಿದ್ದು ಬರೋಬ್ಬರಿ 20 ಲಕ್ಷ ಅಕ್ರಮ ಹಣ. ಇಂದು ಅಧಿಕಾರಿಗಳ ಮನೆ ಮೇಲೆ ದಾಳಿ. ನಿಗಮದ ಜನರಲ್ ಮ್ಯಾನೇಜರ್ ನಾಗೇಶ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮಂಜುಳಾ, ಮ್ಯಾನೇಜರ್ ಸುಬ್ಬಯ್ಯ ಹಾಗೂ ನಾಗೇಶ್ ಅನ್ನೋರ ಮನೆ ಮೇಲೂ ಇವತ್ತು ದಾಳಿ ಮುಂದುವರೆದಿತ್ತು. ಈ ವೇಳೆ ನಾಗೇಶ್ ನಿವಾಸದಲ್ಲಿ 32.5 ಲಕ್ಷ ಹಣ ಸಿಕ್ಕರೆ, ಸುಬ್ಬಯ್ಯ ನಿವಾಸದಲ್ಲಿ 27.5 ಲಕ್ಷ ಹಣ ನಗದು ಸಿಕ್ಕಿದೆ. 4 ಹಣದ ಮೂಲದ ಬಗ್ಗೆ ವಿಚಾರಿಸಲು ಎಸಿಬಿ ಭ್ರಷ್ಟ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ